ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ KL ರಾಹುಲ್ ನಮ್ಮ ಕರ್ನಾಟಕ ಲಯನ್ ಬಿಗ್ ಸ್ಟೇಟ್ಮೆಂಟ್ ನಾವು ಮಾಡ್ತಿರೋದು ಈ IPL ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಮ್ಯಾಚ್ ಅವ್ರ ಕಾರಣಾಂತರಗಳಿಂದ ಆಡೋದಕ್ಕೆ ಆಗಲಿಲ್ಲ ಬಟ್ ಅವ್ರು ಏನು ಬಂದಾಗಿಂದ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾನೆ ಇದ್ದಾರೆ ಅವರ ಬ್ಯಾಟಿಂದ ತೋರಿಸ್ತಾನೆ ಇದ್ದಾರೆ ಚೆನ್ನೈ ಅಗೇನ್ಸ್ಟ್ ಎಂತ ಕ್ವಾಲಿಟಿ ಇನ್ನಿಂಗ್ಸ್ ಆಡಿದ್ರು ನಮ್ಮ RCB ಅಗೇನ್ಸ್ಟ್ ಎಂತ ಸೈಕ್ ಇನ್ನಿಂಗ್ಸ್ ಆಡಿದ್ರು ಎಲ್ಲರೂ ಸ್ಟ್ರಗಲ್ ಮಾಡ್ತಿರುವಂತ ವಿಕೆಟ್ ಅಲ್ಲಿ ಇವರು ಎತ್ತಿ ತೋರಿಸ್ತಾ ಇದ್ದಾರೆ ಎಲ್ಲ ನಂದೇ ಅಂತ ನೆನ್ನೆ ಬೇರೆ ಗೀಟ್ ಎಳೆದಾಗ ಹೋಗಿದೆ ವೃತ್ತ ಬರದಾಗ ಹೋಗ್ಬಿಟ್ಟಿದೆ ಆ ವೃತ್ತದಲ್ಲಿರೋದೆಲ್ಲ ನಂದೇ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ಬ್ಯಾಟ್ನ ನೆಲಕ್ಕೆ ಹಾಕೊಂಡು ಕುಟ್ಬಿಟ್ಟು ಸರ್ಕಲ್ ಬರ್ದ್ಬಿಟ್ಟು ಹಾಕೊಂಡು ಕುಟ್ಟಿದ್ರು ನೋಡಿ ಸ್ಟೇಡಿಯಂ ನಂದೇ ಗುರು ಅನ್ನೋ ಥರನೇ ಇತ್ತದು ಹೌದು ಮ್ಯಾಚ್ ಮುಗಿದ್ಮೇಲೂ ಕೂಡ KL ರಾಹುಲ್ ಕೊಟ್ಟಿರುವಂಥ ಉತ್ತರ ಇದ್ದೇನೆ ನಾನು ಲೋಕಲ್ ಬಾಯ್ ಗುರು ಚಿನ್ನಸ್ವಾಮಿಯ ಪ್ರತಿಯೊಂದು ಮೂಲೆ ಈಚ್ ಆ್ಯಂಡ್ ಎವ್ರಿ ಕಾರ್ನರು ಪಿಚ್ ಹೆಂಗೆ ಬಿಹೇವ್ ಆಗುತ್ತೆ ಏನು ಇಲ್ಲಿ ಕತೆ ಸೀನ್ ಏನು ಎಲ್ಲ ನನಗಿಂತ ಜಾಸ್ತಿ ಬೇರೆ ಯಾರಿಗೂ ಕೂಡ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಚಿನ್ನಸ್ವಾಮಿ ಪಿಚ್ ಬಗ್ಗೆ ಮಾತಾಡಿದರೆ ನೆನ್ನೆ ಹೌದು ಗೊತ್ತು ನನಗೆ ಏನೇನಾಗುತ್ತೆ ಇಲ್ಲಿ ಅಂತ ಆ್ಯಂಡ್ ಹೆಂಗೆ ಬಿಹೇವ್ ಆಗ್ತಿದೆ ವಿಕೆಟ್ ಅಂತ ನನಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಎಲ್ಲಿ ಅಂತಂದರೆ ನಾನು ಬಹುಶಃ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಈ ರೇಂಜಿಗೆ ಅರ್ಥ ಆಗ್ತಾ ಇಲ್ವೇನೋ ಬಟ್ ನಾನು ಬಿಹೈಂಡ್ ದ ವಿಕೆಟ್ಸ್ ಏನು 20 ಓವರ್ ಕೀಪಿಂಗ್ ಮಾಡಿದೆ ಅಲ್ಲಿ ನನಗೆ ಅರ್ಥ ಆಯಿತು ಹೆಂಗೆ ಬಿಹೇವ್ ಆಗ್ತಿದೆ ವಿಕೆಟು ಅಂತ ನನಗಿಂತ ಬೇರೆಯವರು ಇದನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರವ್ರು ಬೇರೆ ಇರಲಿಲ್ಲ ಲಕ್ಕಿ ಎನಫ್ ಇದೆ ನಾನು ಆ ಒಂದು ಡ್ರಾಪ್ ಚಾನ್ಸ್ ಬೇರೆ ಆಯಿತು 5 ರನ್ ಇದ್ದಾಗ ಲಕ್ಕಿ ಎನಫ್ ಇದ್ದೆ ನಾನು ಸೊ ಅದಕ್ಕೋಸ್ಕರ ಅಲ್ಲೊಂದು ಕ್ಯಾಚ್ನ ಬಿಟ್ಟಿದ್ರೆ ಅಲ್ಲಿಂದ ಎಲಿವೇಶನ್ ತಗೊಂಡೋದೆ ಸೊ ವಿಕೆಟ್ ನೋಡೋಕೆ ಹೋಯ್ತು ಅಂದರೆ 1 ಪೇಸ್ನೇ ಐತಿ ಏನಲ್ಲಿ 2 ಪೇಸ್ಟ್ ವಿಕೆಟ್ ಥರ ಏನಕ್ಕೆ ಕಾಣಿಸ್ತಾ ಇರಲಿಲ್ಲ ಸೊ ಬಾಲ್ ಸ್ವಲ್ಪ ನಿಂತು ಬರ್ತಾ ಇತ್ತು ಇಷ್ಟನೇ ಏನು ಅಂದರೆ ಅದು ಕನ್ಸಿಸ್ಟೆಂಟ್ ಆಗಿತ್ತು ಥ್ರೋ ಔಟ್ ಆಗಿತ್ತು ಏನೋ ಒಂದು ಬಾಲು ಕರೆಕ್ಟಾಗಿ ಬರೋ ಥರ ಒಂದು ಬಾಲು ನಿಂತ್ಕೊಂಡು ಬರೋ ಥರ ನಿಂತು ಎಗರೋ ಥರ ಹೆಂಗೆಂಗೋ ಆಗೋ ಥರ ಎಲ್ಲಿರಲ್ಲ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ನಿಂತು ಬರ್ತಾ ಇತ್ತು ಬಾಲು ಆ್ಯಂಡ್ ಇದು ಕನ್ಸಿಸ್ಟೆಂಟ್ ಆಗಿತ್ತು ನಾನು ಇದನ್ನು 2 ಪೇಸ್ಟ್ ವಿಕೆಟ್ ಅಂತ ಹೇಳಲ್ಲ 1 ಪೇಸ್ಟ್ ವಿಕೆಟ್ ಅಂತ ಹೇಳ್ತೀನಿ ಯಾಕಂದರೆ ಇದು ಕನ್ಸಿಸ್ಟೆಂಟಾಗಿ ನಿಂತು ಬರ್ತಾ ಇತ್ತು ಏನು ಕಂಟಿನ್ಯೂಸ್ ಆಗದೆ ಹೇಳಿದ್ನಲ್ಲ ನಿಂತು ಬರೋ ಥರ ಆಮೇಲೆ ಫಾಸ್ಟಾಗಿ ಬರೋ ಥರ ಆ ಥರ ಎಲ್ಲ ಏನೂ ಆಗ್ತಿರಲಿಲ್ಲ 1 ಪೇಸ್ಟ್ ಇದರಿಂದ ಸೊ ನಾನು ಕರೆಕ್ಟಾಗಿ ಜಡ್ಜ್ ಮಾಡೋ ಥರ ಆಯಿತು ವಿಕೆಟ್ ಕೀಪಿಂಗ್ ಮಾಡಿದ್ರಿಂದ ಸೊ ಈ ಒಂದು ಸ್ಕೋರ್ನ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಸ್ಟೇಟ್ಮೆಂಟ್ನ ಮಾಡಿರೋದು KL ರಾಹುಲ್ ಹೌದು ನಮ್ಮ RCB ಯಾವಾಗಲೂ ಇವಾಗ ನೆನ್ನೆ ಅಂತೂ ನಮ್ಮ RCB ಫ್ಯಾನ್ಸ್ಗಳು KL ರಾಹುಲ್ಗೆ ಚಿಯರ್ ಮಾಡ್ತಾ ಇದ್ರು ಇನ್ನೇನು ಗೆಲ್ತಾರೆ ಅನ್ನೋ ಥರ ಸೀನ್ ಬಂತಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅವಾಗ KL ರಾಹುಲ್ಗೆ ಹೆವಿ ಚಿಯರ್ ಮಾಡ್ತಾ ಇದ್ರು RCB ಫ್ಯಾನ್ಸ್ಗಳೇ ಚಿಯರ್ ಮಾಡ್ತಾ ಇದ್ರು ಒಂದು ಏನು ಖುಷಿ ಪಡಬೇಕಾ ಬೇಜಾರು ಪಡ್ಕೋಬೇಕಾ ಗೊತ್ತಿಲ್ಲ RCBಲಿ 2 ಮ್ಯಾಚು ಹೋಮಲ್ಲಿ ಸೋಲ್ತಾ ಇದೆ ಅಂತ ಬೇಜಾರು ಪಡ್ಕೋಬೇಕಾ RCB ಫ್ಯಾನ್ಸು ಅಥವಾ ಲೋಕಲ್ ಬಾಯ್ ಕರ್ನಾಟಕ ಲಯನ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಖುಷಿ ಪಡಬೇಕಾ ಗೊತ್ತಿಲ್ಲ ಒಟ್ಟಲ್ಲಿ RCB ಅಂತ ಬಂದಾಗೆಲ್ಲ KL ರಾಹುಲ್ ಅವರು ಯಾವಾಗಲೂ ಕೂಡ ಎತ್ತಿ ತೋರಿಸ್ತಾನೆ ಇರ್ತಾರೆ ನಾನು ಏನಕ್ಕೆ ಬಿಡ್ತೀರಾ ನೀವು ಆಕ್ಷನಲ್ಲಿ ಅಂತ ಮತ್ತೆ ತೋರಿಸ್ತಾ ಇರ್ತಾರೆ ಸೊ ಇವಾಗ ಅನ್ಸುತ್ತೆ KL ರಾಹುಲ್ RCB ಮೇಲೆ ಈ ಥರ ಒಂದು ಪ್ರದರ್ಶನನ ಜೊತೆಗೆ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡು ಹೋದ್ಮೇಲೆ ನೋಡಿದ್ಮೇಲೆ ಅನ್ಸುತ್ತೆ KL ರಾಹುಲ್ನ RCB ಏನಕ್ಕೆ ತಗೊಳ್ಳಿಲ್ಲ ಬೇರೆಯವ್ರ ಮೇಲೆ ಬಿಡ್ ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಇಂಥ ಪ್ಲೇಯರು ಮಿಡ್ಲ್ ಆರ್ಡ್ರಲ್ಲೋ ಓಪನಿಂಗಲ್ಲೋ ಎಲ್ಲಾನ ಒಂದು ಕಡೆ ಕೆಲಸಕ್ಕೆ ಖಂಡಿತ ಬಂದಿರೋರು ಕನ್ಸಿಸ್ಟೆಂಟಾಗಿ ಆಡುವಂಥ ಪ್ಲೇಯರ್ ಕನ್ಸಿಸ್ಟೆಂಟಾಗಿ ರನ್ ಹೊಡೆಯುವಂಥ ಪ್ಲೇಯರ್ಗಳು ಇರ್ಬೋದು ನಮ್ಮ RCBಲಿ ಪ್ಲೇಯರ್ಸ್ಗಳು ಕನ್ಸಿಸ್ಟೆಂಟಾಗಿ ಆಡುವಂಥ ಪ್ಲೇಯರ್ಸ್ಗಳು KL ರಾಹುಲ್ ರೇಂಜಿಗೆ ಕನ್ಸಿಸ್ಟೆಂಟ್ ಆಗಿರುವಂಥ ಪ್ಲೇಯರ್ಗಳು ಜಾಸ್ತಿ ಜನ ಎಕ್ಸ್ಪೆಕ್ಟು ಕೂಡ ಮಾಡೋಕ್ಕಾಗಲ್ಲ KL ರಾಹುಲ್ ರೇಂಜಿಗೆ ಇರುವಂಥವ್ರು ವಿರಾಟ್ ಕೊಹ್ಲಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಕನ್ಸಿಸ್ಟೆಂಟ್ ಆಗಿಲ್ಲ ಪಕ್ಕ ರನ್ ಹೊಡಿತಾರೆ ಅಂತ ಸೊ ಅದು ಬಿಡ್ತು ಅಂದರೆ ಪಕ್ಕಾ ಶ್ಯೂರ್ ಆಗಿ ಇಲ್ಲ ಗುರು ಈ ಮ್ಯಾಚಿಂದ ರನ್ಸೇ ಬಂದೇ ಬರುತ್ತೆ ಇವ್ರು ಬ್ಯಾಟಿಂದ ಅಂತ ಕನ್ಸಿಸ್ಟೆಂಟಾಗಿ ಹೇಳೋವಂಥ ಪ್ಲೇಯರ್ ಯಾರಲ್ಲ ಈ ಥರ ಒಬ್ಬ ಪ್ಲೇಯರ್ ಇದ್ದಿತ್ತು ಅಂತಂದರೆ KL ರಾಹುಲೇ ಇದ್ದಿತ್ತು ಅಂತಂದಿದ್ರೆ RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿಪಟ್ಟರು ಅದು ನೋಡಿ ಹೆಂಗಿರುತ್ತೆ ಅಂತ ಲೋಕಲ್ ಸ್ಟೇಡಿಯಮಲ್ಲಿ KL ರಾಹುಲ್ ನಮ್ಮ RCBಗೆ ಆಡ್ಬಿಟ್ಟು ಬೇರೆಯವ್ರ ಅಗೇನ್ಸ್ಟು ಈ ಥರ ಒಂದು ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಂದರೆ ಇವಾಗಲೇ ಆ ಪಾರ್ಟಿ ಚಿಯರ್ ಮಾಡ್ತಾಯಿದ್ದಾರೆ KL ರಾಹುಲ್ಗೆ ಚಿನ್ನಸ್ವಾಮಿಲಿ ಇನ್ನು KL ರಾಹುಲ್ RCBಗೆ ಆಡ್ಬಿಟ್ಟು ಈ ಥರ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಂದರೆ ಇನ್ನು ಯಾವ ಮಟ್ಟಿಗೆ ಯಾವ ರೇಂಜಿಗೆ ಇರೋದು ಮಗ ನೆನ್ಸ್ಕೊಂಡ್ರೆ ಒಂಥರ ಗೂಸ್ ಪಂಪ್ಸ್ ಬರುತ್ತೆ ಬಟ್ ಇವಾಗೆಲ್ಲ ಆಗಿದೆ KL ರಾಹುಲ್ ನಂದೇ ಗ್ರೌಂಡು ಅಂತ ತೋರಿಸ್ತಾ ಇದ್ದಂಗೆನೇ ಈ ಕಡೆಯಿಂದ RCB ಮ್ಯಾನೇಜ್ಮೆಂಟಿಗೆ ಸ್ವಲ್ಪ ಹೈಟ್ ಖಂಡಿತ ಆಗಿರುತ್ತೆ ಯಾಕಂದರೆ RCB ಬಿಡ್ ಮಾಡಿದ್ರು ಒಂದು ರೇಂಜಿಗೆ ಒಂದು 8 ಕೋಟಿ ರೇಂಜ್ಗೆ ಬಿಡ್ ಮಾಡಿದ್ರು KL ರಾಹುಲ್ಗೆ ಅಲ್ಲಿಂದ ಬಿಟ್ಬಿಟ್ರು RCB ಸಿಂಪಲ್ ಆಗಿ ಏನಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ ಅಂದರೆ ಚಿನ್ನಸ್ವಾಮಿನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ RCB ಕೈಲಿ RCB ಪ್ಲೇಯರ್ಸ್ಗಳ ಕೈಲಿ ಅರ್ಥ ಮಾಡ್ಕೊಳೋದಕ್ಕಾಗ್ತಿಲ್ಲ ಅಷ್ಟೇ ಬೇರೆ ಏನಿಲ್ಲ ಅರ್ಥ ಮಾಡ್ಕೊಂಡಿರುವಂಥ ಪ್ಲೇಯರ್ಸ್ಗಳನ್ನ ಇವ್ರು ತೊಗೊಳೋದಿಲ್ಲ ಚಿನ್ನಸ್ವಾಮಿನ ಯಾಕಂದರೆ ಮೆಜಾರಿಟಿ ಮ್ಯಾಚ್ಗಳು ಇಲ್ಲ 7 ಮ್ಯಾಚ್ ಆಡ್ತೀವಿ ನಾವು ಇಲ್ಲೇ 2 ಸೋತಿದ್ದೀವಿ ಇವಾಗ ಇನ್ನು ಅಪ್ಕಮಿಂಗ್ ಮ್ಯಾಚಸ್ ಗೊತ್ತಿಲ್ಲ ಅದು ಯಾವ ರೇಂಜಿಗೆ ಆಡ್ತಾರೋ ಅಂತ ಯಾಕಂದರೆ 2 ಮ್ಯಾಚಲ್ಲೂ ಬ್ಯಾಟಿಂಗ್ ಕೊಲಾಪ್ಸ್ ಆಗಿದೆ ನಮ್ಮ ಚಿನ್ನಸ್ವಾಮಿಲಿ ಸೊ ಅರ್ಥ ಮಾಡ್ಕೊತಿಲ್ಲ ಬೇರೆ ವಿಕೆಟ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಇವರು ನಮ್ಮ ವಿಕೆಟ್ನ ನಮ್ಮ ಸ್ಟೇಡಿಯಂನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅದಕ್ಕೋಸ್ಕರನೇ ಈ ಥರ ಸೀನ್ ಆಗ್ತಿರೋದು ಅದನ್ನು ತೋರಿಸಿರೋದು ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನಮ್ಮ ವಿಕೆಟ್ನ ಅಂತ
ಕೆ ಎಲ್ ರಾಹುಲ್ ಊಟ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ನಿಮಗೆ ಏನು ಅನ್ನಿಸ್ತು ಮಗ, ಕೆ ಎಲ್ ರಾಹುಲ್ ಆ ಒಂದು ಸರ್ಕಲ್ ಹಾಕ್ಬಿಟ್ಟು ಸ್ಟೇಡಿಯಂ ನಂದೇ ಅನ್ನೋ ಥರ ಒಂದು ಊಟ ಇಡ್ತಾರಲ್ಲ ಮಧ್ಯದಲ್ಲಿ. ಸೊ ಅದೊಂಥರ ಗೂಸ್ ಪಂಪ್ಸ್ ಮೊಮೆಂಟ್ ಹೋಗಿರೋ ಕೆ ಎಲ್ ರಾಹುಲ್ ಅವರ ಫ್ಯಾನ್ಸ್ಗಳಿಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.